ಮಾತಾಡ್ಸೋಣ. ನಮ್ಮ ಜೊತೆಗೆ ಹಿರಿಯ ಶಾಸಕರಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಒಂದು ಕಡೆಗೆ ಕಾವೇರಿ ನದಿ ನೀರಿನ ಬಿಕ್ಕಟ್ಟು ದಿನೇ ದಿನೇ ಪರಿಸ್ಥಿತಿ ಬದಲಾಗ್ತಾ ಇದೆ. ಒಂದು ಕಡೆಗೆ ಸಮರ್ಥವಾದಂತಹ ವಾದವನ್ನು ರಾಜ್ಯ ಸರ್ಕಾರ ಮಂಡಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಈಗ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದೆ ನೀರು ಬಿಡಲ್ಲ ಅಂತ ಹೇಳಿ. ಜೊತೆಗೆ ತಮಿಳುನಾಡು ಮುಖ್ಯಮಂತ್ರಿ ಅವರು ಬರ್ತಾ ಇದ್ದಾರೆ. ಇದೆಲ್ಲ ಬೆಳವಣಿಗೆಗಳನ್ನ ತಾವು ಯಾವ ರೀತಿ ನೋಡ್ತೀರಿ ಸರ್ ಹಿರಿಯ ಶಾಸಕರಾಗಿ? ಈಗ ತಮಿಳುನಾಡು ಮುಖ್ಯಮಂತ್ರಿಗಳು ಸೌಹಾರ್ದಯುತವಾಗಿ ಶಾಂತಿ ಮೂಲಕ ಒಂದು ನಿರ್ಣಯಕ್ಕೆ ಬರಬೇಕು ಅನ್ನೋಂಥದ್ದು ಏನೋ ಒಂದು ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಕರ್ನಾಟಕ ಸರ್ಕಾರ ನಾ ಕೇಳಿದ ಪ್ರಕಾರ ಅವರಿಗೆ ಸಮೀಕ್ಷೆ ಮಾಡ್ಲಿಕ್ಕೂ ಏನೋ ಒಪ್ಕೊಂಡಿದ್ದಾರೆ. ನಾನು ಕೇವಲ ಒಂದು ರಾಜ್ಯದ ಮುಖ್ಯಮಂತ್ರಿ ಮತ್ತೊಂದು ರಾಜ್ಯದ ಪ್ರದೇಶದಲ್ಲಿ ಬಂದು ಸಮೀಕ್ಷೆ ಮಾಡುವಾಗ ಈ ರಾಜ್ಯದವರು ಅಲ್ಲಿ ಹೋಗಿ ಅವರು ಸಮೀಕ್ಷೆ ಮಾಡಬೇಕು. ತಮಿಳುನಾಡಕ್ಕೂ ಹೋಗ್ಬೇಕು ಮುಖ್ಯಮಂತ್ರಿಗಳು. ಯಾಕಂದ್ರೆ ಅವ್ರದೇ ಪಕ್ಷದ ಶಾಸಕರು ರವಿ ಗಣಿಗ ಅವರು ಮೊನ್ನೆ ಒಂದು ವಿಡಿಯೋ ಹಾಕಿದ್ರು. ಅಲ್ಲಿ ಕಾವೇರಿ ನಾವು ಬಿಡುವಂತ ನೀರೆಲ್ಲ ಸಮುದ್ರ ಸೇರ್ತಾ ಇದೆ ಅಂತ ಹೇಳಿ. ಮತ್ತು ಅದನ್ನು ಸಮೀಕ್ಷೆ ಆಗ್ಬೇಕಲ್ಲ. ಎರಡೂ ಕಡೆ ಸಮೀಕ್ಷೆಗೆ ಅವಕಾಶ ಕೊಡಬೇಕು. ಬರೀ ಕರ್ನಾಟಕ ಅವಕಾಶ ಕೊಟ್ಟರೆ ತಪ್ಪಿದು. ಅದರ ಬದಲಿ ತಮಿಳುನಾಡಿಗೂ ಕರ್ನಾಟಕ ಮುಖ್ಯಮಂತ್ರಿ, ನಮ್ಮ ಕರ್ನಾಟಕದ ದುರ್ದೈವ ನೀರಾವರಿ ಸಚಿವರು ಎಲ್ಲ ಕನಿಷ್ಠ ನೀರಾವರಿ ಇಲಾಖೆ ಕಾರ್ಯದರ್ಶಿಗಳು ಎಲ್ಲ ಹೋಗಿ ಜಂಟಿ ಒಂದು ಇನ್ಸ್ಪೆಕ್ಷನ್ ಮಾಡಲಿ. ನಮ್ಮಲ್ಲಿಗೆ ಏನು ಅವಕಾಶ ಕೊಟ್ಟರೆ ಅಷ್ಟೇ ಪ್ರಮಾಣದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ, ತಮಿಳುನಾಡಿನ ಪ್ರದೇಶದಲ್ಲಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವಕಾಶ ಕೊಡಬೇಕು. ಮತ್ತು ಬೆಂಗಳೂರಿಂದ ಮಂಜುಳಾ ಅಂತ ಕಾಲ್ ಮಾಡಿದ್ದಾರೆ. ಮಂಜುಳಾ ಅವರೇ ನಮಸ್ಕಾರ.